ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ, ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ, ದನ ಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ. ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ದಾಸರಿ ಗೋವಿಂದ್ ಬಿಜೆಪಿ ವಕ್ತಾರರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಸಿಎಂ ಅವರೇ ಹಿಡಿದು ಜೈಲಿಗೆ ಕಳಿಸಿದ್ದಾರೆ. ನಮ್ಮ ಪಾರ್ಟಿನಲ್ಲಿ ನಡೆದಂಥದ್ದು ಪಂಜಾಬಲ್ಲಿ ಇದೇ ಕೆಲಸ ಮಾಡಿದ್ದಾರೆ. ಬೇರೆ ಯಾವ ಪಾರ್ಟಿನಲ್ಲೂ ಇವತ್ತು ನಮ್ಮ ಜೆಡಿಎಸ್ ಮುಖ್ಯಮಂತ್ರಿ ಆದಾಗ ಹಂಗಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಬಂದಂತ ಆರೋಪ ಬಂತು. ಮತ್ತೆ ಸಾಬೀತುಪಡಿಸಕ್ಕಾಗಿಲ್ಲ ಮೇಡಮ್, ಸಾಬೀತುಪಡಿಸಕ್ಕಾಗಿಲ್ಲ. ಬೇಲಲ್ಲ ಸರ್, ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು ಬೇಲ್ ಮೇಲೆ ಇದ್ದಾರೆ. ಅದನ್ನ ಹೇಳಿ, ಅದನ್ನ ಹೇಳಿ. ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ನೈತಿಕತೆ ಇಲ್ಲ. ಬಿಜೆಪಿ ಅವ್ರಿಗೂ ಇಲ್ಲ, ಆಮ್ ಆದ್ಮಿ ಪಾರ್ಟಿ ಅವ್ರಿಗೂ ಇಲ್ಲ, ಕಾಂಗ್ರೆಸ್ ಅವ್ರಿಗೂ ಇಲ್ಲ, ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಭ್ರಷ್ಟಾಚಾರ ಲಂಚ ಅದೆಲ್ಲ ವ್ಯವಸ್ಥೆಯನ್ನ ನಾವು ಹೇಳ್ತಿದ್ದೀನಲ್ಲ ಪ್ರತಿಯೊಂದು. ನಾನು ಇವಾಗ ನೋಡಿ ಮೇಡಮ್, ತುಂಬಾ ಸಾಧಾರಣ. ಇವತ್ತು LKG ಇಂದ ಹಿಡಿದು ಲಾಸ್ಟ್ ಎಜುಕೇಶನ್ ಆಗೋವರೆಗೂ ಲಂಚ ಅನ್ನೋದೇ ಬರ್ತಿದೆ. ಮತ್ತೆ ಊಟ ಮಗುವಿಂದ ಹಿಡಿದು ಸಾಯೋ ಮನುಷ್ಯನವರೆಗೂ ಲಂಚ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾದ್ರು ಒಂದು ಹೋರಾಟ ಕೊಡಿಸ್ಬೇಕು. ಮೊದಲನೇದಾಗಿ ಕರ್ನಾಟಕ KPSC ಕರ್ಮಕಾಂಡ 2026 ಈ ಚರ್ಚೆಗೆ ನೀವು ತಗೊಂಡಿದ್ದೀರಲ್ಲ, ಮೊಟ್ಟ ಮೊದಲನೇದಾಗಿ ಗ್ಯಾರಂಟಿ ನ್ಯೂಸ್ ಚಾನೆಲ್ ಅವರಿಗೆ ನಾನು ಅಭಿನಂದನೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಮಿತ್ರರಿದ್ದಾರೆ, ಯುವಕರು, ಮತ್ತೆ ನಿಮ್ಮಿಬ್ಬರಿಗೂ ಕೂಡ ವಿಶೇಷವಾಗಿ, ಯಾಕಂದ್ರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಎವಿಡೆನ್ಸ್ ತಗೊಂಡು ಬಂದು ಮಾತಾಡ್ತಾ ಇದ್ದೀರಿ. ಈ ಸರ್ಕಾರ ಏನಾದ್ರೂ ದಮ್ಮು ತಾಕತ್ತಿದ್ರೆ ನಿಮ್ಮನ್ನ ಟಚ್ ಮಾಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಕೇವಲ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮಾತುಕತೆ ನೀತಿದ ಬಗ್ಗೆ ಮಾತಾಡ್ತಾರೆ. ಇವತ್ತು ನಮ್ಮ ಸ್ನೇಹಿತರಿದ್ದಾರೆ, ಸಹೋದರಿದ್ದಾರೆ, ಇವತ್ತು ಅವರೇ ಹೇಳಿದ್ರು ದೇರ್ ಇಸ್ ಎ ಕ್ಲಾಶ್ ಬಿಟ್ವೀನ್ ಮೆಂಬರ್ಸ್ ಅಂಡ್ ಅಧ್ಯಕ್ಷರು. KPSC ನಲ್ಲಿ ನಡೀತಾ ಇದೆ, ಗೊಂದಲ ನಡೀತಾ ಇದೆ. ಏನಕ್ಕೋಸ್ಕರ ನಡೀತಾ ಇದೆ, ಯಾವ ಸೀಟು ಎಷ್ಟೊತ್ತಿಗೆ ಅಂತ ನಡೀತಾ ಇದೆ, ಅದ್ರ ಬಗ್ಗೆ ನಾನು ಮಾತನಾಡೋದಿಲ್ಲ. ಆದರೆ ನಿಮಗೆ ಯಾವ ನೈತಿಕತೆ ಇದೆ? ಕೇಂದ್ರದಲ್ಲಿ ಹೋಗ್ತೀರಿ, ಪ್ರಧಾನಮಂತ್ರಿಯನ್ನು ರಾಜೀನಾಮೆ ಕೇಳ್ತೀರಿ. ನಿಮ್ಗೆ ದಮ್ಮು ತಾಕತ್ತಿದೆ, ಈ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಯನ್ನು ಕೊಡಿ. ಶಿಕ್ಷಣ ಮಂತ್ರಿ ಇಲ್ಲ, ಹೀಗಾಗಿ ಕಾನೂನು ಮಂತ್ರಿ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳನ್ನು ರಾಜೀನಾಮೆ ಕೊಡಿಸುವ ದಮ್ಮು ತಾಕತ್ತು ಆಯ್ತಾ ನಿಮ್ಗೆ? ಎಸ್, ದಾಸರಿ ಗೋವಿಂದ ಸರ್ ವಾಪಸ್ ಬರ್ತೀನಿ. ಮೇಡಮ್ ಪ್ರಶ್ನೆ ಇರೋದು. ಆಯ್ತು ದಾಸರಿ ಗೋವಿಂದ ಸರ್, ರಾಜೀನಾಮೆ ಕೊಟ್ಟಿದ್ದೀವಿ. ತಾಕತ್ತಿದ್ರೆ KPSCಯಲ್ಲಿ ಕರ್ಮಕಾಂಡ ಯಾರು ಏನು ಭರವಸೆ ಕೊಟ್ಟಿಲ್ಲ. ಅಲ್ಲ ಅವರು ಇಲ್ಲ, ಮಾನ್ಯ ಪ್ರಿಯಾಂಕ್ ಇಲ್ಲ ಅಲ್ಲ, ಈಗ ಒಂದು ನಿಮಿಷ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಅಂತ ಸಖತ್ ಬಿಸಿ ಹಾಕಿದ್ದಾರೆ. ಗೃಹ ಸಚಿವರು RSS ನ ಬ್ಯಾನ್ ಮಾಡಬೇಕು ಅನ್ನೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ಶಿಕ್ಷಣ ಇಲಾಖೆಗಳಿಗೆ ಮಂತ್ರಿನೇ ಇಲ್ಲ ಸದ್ಯಕ್ಕೆ. ಇನ್ ಯಾರನ್ನ ಪ್ರಶ್ನೆ ಮಾಡಬೇಕು? ವಿದ್ಯಾರ್ಥಿಗಳು ಯಾರು ಜವಾಬ್ದಾರಿತ ಸ್ಥಾನದಲ್ಲಿರೋರು ಬಂದು ಉತ್ತರ ಕೊಡ್ತಾರೆ ಅನ್ನೋದೇ ಪ್ರಶ್ನೆ ಇರೋದು.
ನೀವೇನ್ ಮಾಡ್ತಾರೆ ಹೇಳಿ. ನಾವೇನ್ ಜವಾಬ್ದಾರಿ ತನಿಖೆಗೆ ಆಗ್ರಹ ಮಾಡ್ತೀರಾ? ಒಂದ್ ನಿಮಿಷ ಆಡಳಿತ ಪಕ್ಷದ ವಕ್ತಾರೆಯಾಗಿ ನಾನು ಮಾತಾಡಬೇಕಾಗಿದೆ. ಇವಾಗ ನಾನು ವಿದ್ಯಾರ್ಥಿಗಳ ಧ್ವನಿ ಏನಿದೆ, ಅವ್ರು ನಮಗೆ ಬೈದ್ರು ಅಥವಾ ಏನ್ ಚಿಮಾರಿ ಹಾಕಿದ್ರು ಕೇಳಿಸುವಷ್ಟು ವಿನೀತಳಾಗಿದ್ದೀನಿ. ಆದ್ರೆ ನೀಟ್ನ ಒಂದು ವೈಫಲ್ಯದಿಂದ ರೊಚ್ಚಿಗೆದ್ದವರು, ನಿಮ್ಗೆ ದಮ್ ಇದ್ರೆ ತಾಕತ್ತಿದ್ರೆ ನಾಚಿಕೆ ಆಗಲು ನಿಮಗೆ ಒಬ್ಬ ಲೇಡಿ ಜೊತೆ ಮಾತಾಡೋದಕ್ಕೆ ದಮ್ ಇದ್ರೆ ಬಿಜೆಪಿ ವಕ್ತಾರನ್ನ ಪ್ರಶ್ನೆ ಮಾಡ್ತೀನಿ. ಹಂಗಾದ್ರೆ ಶಿವಶಂಕರಪ್ಪ ಅವರನ್ನ ನೇಮಕ ಮಾಡಿದ್ದು ಯಾರ ಕಾಲದಲ್ಲಿ? ಬಿಜೆಪಿ ಕಾಲದಲ್ಲಿ. ಆಗಲೂ ಕೂಡ ವಿದ್ಯಾರ್ಥಿಗಳ ಮೇಲೆ ಹಂಗಲ್ಲ. ನಿಮ್ ಕೋಪ ಹೆಂಗಿದೆ ಗೊತ್ತಾ? ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಂಡಿದ್ದಕ್ಕೆ ಪ್ರತಿಕಾರ ಅನ್ನೋ ರೀತಿಯಲ್ಲಿ ನಿಮಗೆ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಿಗೆ ಸಹಕಾರ ಆಗಬೇಕು. ಗೋವಿಂದ ಸರ್, ನೀವು ಕೂಗಾಡಿ ಅರ್ಚಾಡಿ ನಿಮ್ಮ ಲೂಪ್ ಹೋಲ್ಸ್ ಗಳನ್ನ ನೀವು ಮರೆ ಮಾಚಕ್ ಆಗಲ್ಲ. ವಿದ್ಯಾರ್ಥಿ ಈಗ ಚಾಣಕ್ಯ ಅವ್ರು ಪ್ರಶ್ನೆ ಮಾಡಿದ್ರು, PSI ಹಗರಣ ಯಾರು ಕಾಗಲ್ಲ ಆಯ್ತು? ಆರಾಮಾಗಿ ಓಡಾಡ್ಕೊಂಡಿದ್ದಾರಲ್ಲ, ಹೊರಗಡೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದ್ರೆ ಸಹಿಸಲ್ಲ. ನನಗೆ ಅರ್ಥ ಆಗ್ತಾ ಇದೆ. ನಮ್ಮ ಬಿಜೆಪಿ ವಕ್ತಾರರ ರೋಷಾವೇಶ ನೋಡ್ತಾ ಇದ್ರೆ ರಿಷಿಗೌಡ ಸರ್ ಇರಿ ಸೈಲೆಂಟ್ ಆಗಿ ಕೊಟ್ಟಿದ್ದಾರೆ. ಫೈನಲಿ ನಾವು ಎಲ್ಲಾ ವಕ್ತಾರನ್ನ ಮಾತಾಡ್ಸಕ್ಕೆ ಮೋಸ್ಟ್ಲಿ ಅಷ್ಟು ಸಮಯ ಸಿಗಲ್ಲ. ಕ್ವಿಕ್ ಆಗಿ ಒಂದೊಂದು ಲೈನ್ ನಲ್ಲಿ ಹೇಳ್ಬಿಡಿ ಸರ್. ವಿದ್ಯಾರ್ಥಿಗಳ ಜೊತೆಗೆ ನಿಂತ್ಕೊಳ್ಬೇಕು, ಅವ್ರು ಏನ್ ಕೇಳ್ತಾರೋ ಅಷ್ಟಕ್ಕೆ ನೀವು ಓಕೆ ಅನ್ಬೇಕು. ಸಿಬಿಐಗೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಎಸ್, ಕೆಪಿಎಸ್ಸಿ ಕಾಂಗ್ರೆಸ್ ಸರ್ಕಾರದ ಈ ಕರ್ಮಕಾಂಡಕ್ಕೆ ಸರ್ಕಾರನೇ ಸ್ಪಾನ್ಸರ್ ಮಾಡಿದೆ. ಇದ್ರ ಹೊಣೆ ಕೂಡ ಸರ್ಕಾರನೇ ಪ್ರಾಮಾಣಿಕವಾಗಿ ಮಾಡ್ತೀನಿ. ನಮ್ಮ ಸರ್ಕಾರದ ಬಗ್ಗೆ ಕೂಡ ಅಷ್ಟೇ ಭರವಸೆ ಇದೆ. ಯಾಕಂದ್ರೆ ಇವರು ನೀಟ್ಗೂ ಇದಕ್ಕೂ ಕಂಪೇರ್ ಮಾಡ್ಲೇಬಾರ್ದು. 22 ಜನರ ಆತ್ಮಹತ್ಯೆ ಬಳಿಕ ಹೋಗಿ ಥ್ಯಾಂಕ್ ಯು.